ಈ ಕಮಿಟ್ಮೆಂಟ್, ರೆಸ್ಪಾನ್ಸಿಬಿಲಿಟಿ, ಇನ್ವಾಲ್ವ್ಮೆಂಟ್, ಪಾರ್ಟಿಸಿಪೇಷನ್, ಇದಕ್ಕೆಲ್ಲ ವ್ರತ ಅಂತ ಹೇಳ್ತೀನಿ ನಾನು. ಆ ವ್ರತ ಅಂದ್ರೇನೆ ಕಮಿಟ್ಮೆಂಟ್, ಒಂಥರ ಸಂಕಲ್ಪ ತಗೊಂಡು ದೃಢವಾಗಿ ಮಾಡೋದು ಅಂತ. ಪ್ರತಿಯೊಂದು ಅಷ್ಟೇ ವ್ರತ ಆಗ್ಬಿಡ್ಬೇಕು ಜೀವನ. ವ್ರತ ಅಂತ ಯಾಕೆ ಬರುತ್ತೆ ಅಂದರೆ, ವ್ರತ ಅಂದಾಗ ಯಾವ ರೀತಿ ಮಾಡಬೇಕು? ಕರ್ಮಯೋಗದಲ್ಲಿ ಕೃಷ್ಣ ಹೇಳಿದಂಗೆ ಒಂದು ಯಜ್ಞ ಆಗಬೇಕು, ಕರ್ಮ ಯಜ್ಞ ಆಗಬೇಕು, ಭಕ್ತಿ ಯಜ್ಞ ಆಗಬೇಕು, ರಾಜಯೋಗ ಒಂದು ಯಜ್ಞ ಆಗಬೇಕು, ಜ್ಞಾನ ಯಜ್ಞ ಅಂತ ಹೇಳ್ತೀವಿ. ಯಜ್ಞ ಅಂತ ಹೇಳ್ತೀವಿ. ತಾಯಿ ದೇವಿ ಯಜ್ಞ ಸ್ವರೂಪ, ಅವಳು ಯಜ್ಞವೇ ಅವಳು. ನಾವು ಮಾಡುವ ವ್ರತ ಸಮರ್ಪಣಾ ಭಾವನೆಯಲ್ಲಿರೋದೇನೆ ಯಜ್ಞ ಮಾಡೋದು ಅಂತ. ಯಜ್ಞದಲ್ಲೆಲ್ಲ ಕೊಡೋದು, ದಾನ ಕೊಡ್ಬೇಕು, ಎಲ್ಲ ಕೊಡಬೇಕು, ಕೊಡು ಕೊಡು ಕೊಡು, ಸಮರ್ಪಣೆ ಮಾಡ್ಕೋ ಅನ್ನೋದೇ ಯಜ್ಞ ಅನ್ನೋ ಅರ್ಥ. ಹಾಗೆ ದೇವಿ ಅವಳು ಸಮರ್ಪಣೆ ಮಾಡಿಕೊಂಡ್ರೆ ಖುಷಿ ಪಡ್ತಾಳೆ. ಯಾಕೆಂದ್ರೆ ಅವಳು ಇನ್ನೂ ತುಂಬ ನಮಗೆ ಕೊಡೋದು ಇಟ್ಕೊಂಡು ಕೂತಿದ್ದಾಳೆ. ಆದರೆ ಅವಳಿಗೆ ನಾವು ಸಮರ್ಪಣೆ ಮಾಡೋ ತಾಕತ್ತು ನಮಗೆ ಬಂದ್ಬಿಟ್ರೆ ಬೇಕಾದಷ್ಟನ್ನು ಅವಳಿಂದ ಪಡಿಬಹುದು. ಆ ಸಮರ್ಪಣಾ ಭಾವನೆ. ಹೀಗೆ ಸಮರ್ಪಣೆ ಮಾಡಿದಾಗ ನಮ್ಮಲ್ಲಿ ಒಂದು ವಿಶೇಷವಾದ ಒಂದು ಧಾತುವನ್ನು ನಮಗೆ ಪ್ರಸಾದಿಸ್ತಾಳೆ. ಅದು ಎಲ್ಲರೂ ಗಳಿಸ್ಕೋಬೇಕು. ಮನುಷ್ಯನ ಜನ್ಮದಲ್ಲಿ ಅದು ಸಿಕ್ಕರೆ ಬಹಳ ಅದೃಷ್ಟ. ಈ ಧಾತು 10ನೇ ಧಾತು. 9 ಧಾತು ನಮ್ಮಲ್ಲಿದ್ರೆ 10ನೇದದು ಸ್ಪೆಷಲ್. 7 ಧಾತು ಅಂತ ಕರೀರಿ, ಅದು 8ನೇದು. ಯಾವುದದು? ಅದು ಓಜಸ್ಸು. ಆ ಓಜಸ್ಸಿನ ಕಿರಣ ಧರಿಸ್ಕೊಂಡಿದ್ದಾಳೆ, ಅದನ್ನು ನಮಗೆ ಕೊಡ್ತಾಳೆ. ಆ ಓಜಸ್ಸು ಬರುತ್ತೆ ನಮಗೆ, ಅದು ಬಲ ಬರುತ್ತೆ, ಯಶಸ್ಸು, ಕೀರ್ತಿ ಎಲ್ಲ. ನಾವು ಓಜೋ ಬಲ ಅಂತ ಹೇಳ್ತೀವಲ್ಲ, ಯಶಸ್ಸು, ಕೀರ್ತಿ ಎಲ್ಲ ಯಜ್ಞದಲ್ಲಿ ಕೊಡು ಅಂತ ಕೇಳ್ಕೊಳ್ತೀವಲ್ಲ, ಆ ಓಜಸ್ಸನ್ನ ಕೊಡ್ತಾಳೆ. ಯಾವಾಗ ನಾವು ಜಪ ಮಾಡುವಾಗ, ಧ್ಯಾನ ಮಾಡುವಾಗ, ದೇವಿ ನಾಮ ಹೇಳುವಾಗ ಹೇಳ್ತಾ ಇದ್ರೆ ಆ ಜಪ ಒಂದೊಂದು ಹೂವಾಗಬೇಕು, ಹೂವಾಗಿ ಹೇಳಬೇಕು, ಹೂ ಥರ ಅದು ಆಚೆ ಬರಬೇಕು. ಅಂದರೆ ಏನು? ದೇವಿ ಅವಳು ಆ ಹೂವಿನ ಆಕೃತಿಯೇ ತಗೊಳುತ್ತೆ. ಮಂತ್ರವೇ ಅವಳು ಆ ಮಂತ್ರ ಆಕೃತಿ ತಗೊಂಡು ಆ ಹೂವಿನ ಆಕೃತಿಯನ್ನು ತಗೊಳುತ್ತೆ. ಜಪ ಒಂದು ಆಕೃತಿ ಆಗುತ್ತೆ. ನೋಡಿ, ನಾವು ಏನು ಕೇಳ್ತೀವಿ ಪೂಜೆ ಮಾಡುವಾಗ? ಆನಂದ ಕೊಡು ಅಂತ. ನಿಜವಾಗ್ಲೂ ಸಿಗತ್ತೆ. ಸ್ವರ್ಗ ಸುಖ ಅದು. ಆ ಸ್ವರ್ಗ ಸುಖ ಅಂದಾಗ ಆನಂದ ಬರುತ್ತೆ. ಆಮೇಲೆ ಧ್ಯಾನ ಇದೆಲ್ಲ ಆದ್ಮೇಲೆ ಅದು ಹಂಗೇ ಮಾಯ ಆಗೋಗುತ್ತೆ. ಅವಾಗ ಅನ್ಕೊಳ್ತೀವಿ, ಪೂಜೆ ಮಾಡ್ತಾ ಇಷ್ಟು ಚೆನ್ನಾಗಿತ್ತು, ಇಲ್ವೇ ಇಲ್ಲ ಇವಾಗ, ಅಮ್ಮ ನನಗೆ ಶಾಶ್ವತವಾದದ್ದು ಕೊಡು ಅಂತ ಕೇಳ್ತೀವಿ. ಸ್ವರ್ಗ ಆನಂದ, ಸ್ವರ್ಗದಲ್ಲಿ ಸಿಗತ್ತೆ ಭೋಗ. ಆಮೇಲೆ ಮುಕ್ತಿ ಬೇಕಮ್ಮ ನನಗೆ, ಈ ಶಾಶ್ವತವಾಗಿರ್ಬೇಕು, ಇದೆಲ್ಲ ಬಂದು ಮುತ್ಕೊಳತ್ತಲ್ಲ, ಅದರಿಂದ ಮುಕ್ತಿ ಬೇಕು ನನಗೆ. ಅಪವರ್ಗ, ಸ್ವರ್ಗ, ಅಪವರ್ಗ ಎರಡಕ್ಕೂ, ಎರಡು ಮಾರ್ಗದಲ್ಲಿ ಹೋದ್ರು ಸ್ವರ್ಗ ಅಪವರ್ಗ ಎರಡೂ. ಅವಳು ಪ್ರೀತಿಯಿಂದ ಅವರಿಗೆ ವರವನ್ನು ಕೊಡ್ತಾಳೆ, ಭೋಗ ಕೊಡ್ತಾಳೆ, ಖುಷಿ ಕೊಡ್ತಾಳೆ, ಆನಂದ ಕೊಡ್ತಾಳೆ. ಜೊತೆಗೆ ನಮಗೆ ಆ ಒಂದು ಮೋಕ್ಷವನ್ನು, ಮುಕ್ತಿಯನ್ನು, ಅಪವರ್ಗ ಮುಕ್ತಿಯನ್ನು ಕೊಡ್ತಾಳೆ. ಸ್ವರ್ಗಾಪವರ್ಗದ ಶುದ್ಧವಾಗಿದ್ದಾಳವಳು. ಶುದ್ಧ ಅಂದ್ರೆ ನಿಮ್ಮ ಕಲ್ಪನೆಯಲ್ಲಿ ಹೇಗೆ ಬರಬೇಕು ಅಂದ್ರೆ, ಅವಿದ್ಯೆ, ಅಜ್ಞಾನ, ನಮ್ಮಲ್ಲಿ ಮದ, ಮಾತ್ಸರ್ಯ, ಆ ಮಾಯೆ, ಮಲಿನತೆ ಎಲ್ಲವೂ ಕೂಡ, ಎಲ್ಲ ಮಲ ಎಲ್ಲ ಹೋಗ್ಬಿಟ್ಟಾಗ ಶುದ್ಧವಾದ ಸ್ಫಟಿಕ ಜ್ಞಾಪಿಸ್ಕೊಳ್ಳಿ. ಆ ಸ್ಫಟಿಕದಂತೆ ಇದ್ದಾಳೆ ಅವಳು. ನೀನು ಯಾವ್ಯಾವ ಥರ ಮಂತ್ರ ಹೇಳಿದ್ರು ಆ ಮಂತ್ರಕ್ಕೆ ಸರಿಯಾದ ಒಂದು ಆಕಾರವನ್ನ ಅವಳು ತಗೋಬಹುದು. ಎನಿ ಆಕಾರ, ಏನ್ ಬೇಕಾದ್ರೂ ಆಕಾರ ತಗೋಬಹುದು, ಏನ್ ಬೇಕಾದ್ರೂ ಬಣ್ಣ ತಗೋಬಹುದು ಆ ಸ್ಫಟಿಕ. ಆ ರೀತಿ ನಾವು ಇದನ್ನು ಹೇಳಬೇಕು. ಅದನ್ನು ಹೇಳುವಾಗ ನಮಗೆ ಗೊತ್ತಾಗಬೇಕು, 2 ಥರ ಆರಾಧನೆ ಇದೆ. ದುರಾರಾಧನೆ ಒಂದು, ಅಲ್ಲಿ ಅಜ್ಞಾನ, ಅರ್ಧ 6 ಗುಣಗಳನ್ನು ಹೊತ್ಕೊಂಡು ಇಷ್ಟ ಇಲ್ಲದೆ ಯಾರಿಗೋಸ್ಕರನೋ ಅಪೇಕ್ಷೆ ಇಟ್ಕೊಂಡು ದುರಾರಾಧನೆ ಮಾಡೋದು. ಜೊತೆಯಲ್ಲಿ ಆಮೇಲೆ ನಮ್ಮ ಮಾಡಬಾರ್ದ ಕೆಲಸಗಳನ್ನ ಮಾಡೋದು. ಆಮೇಲೆ ಅಯ್ಯೋ ಇದು ಮಾಡಕ್ಕೆ ಅನುಕೂಲ ಮಾಡಿಕೊಡು ಅಂತ ಅವಳನ್ನು ಕೇಳೋದು. ದುರಾದೃಷ್ಟ ಅಂತ ಹೇಳ್ತಾರೆ. ಇವರಿಬ್ಬರಿಗೂ ಆ ದೇವಿ ಸಿಕ್ಕೋದಿಲ್ಲ. ಅದು ಜ್ಞಾಪಕ ಬರ್ಬೇಕು ನಮಗೆ. ಹೇಗೆ ಬರಬೇಕು ನಮಗೆ ತಲೆಗೆ ಅಂತಂದ್ರೆ, ಅವಳು ಮಹತ್ ಅಂತ ಯಾವಾಗಲೂ ಜ್ಞಾಪಿಸ್ಕೋಬೇಕು. ನಾನು ಕಿಂಚಿತ್ತು, ಅವಳು ಮಹತ್ತು ಅಂತ. ಆ ಮಹತ್ತು ಎಲ್ಲಿಂದ ಎಲ್ಲಿಗೆ ಕಲ್ಪನೆ ಮಾಡಿಕೊಂಡ್ರೆ, ಮೇರು
ಅಂದ್ರೆ ಬ್ರಹ್ಮಾಂಡ ಅಂತ ಇಟ್ಕೊಳ್ಳಿ. ಬ್ರಹ್ಮಾಂಡದಿಂದ ಪಾತಾಳದವರೆಗೂ ಅವಳನ್ನ ಮಹತ್ರೂಪ ಅಂತ ಹೇಳ್ತೀವಿ ಅಲ್ವಾ. ಹಾಗೆ ನಮ್ಮೊಳಗೆ ಈ ಪಿಂಡಾಂಡದಲ್ಲಿ ಮೂಲಾಧಾರದಿಂದ ಸಹಸ್ರಾರದವರೆಗೆ ಅವಳು ಆಕ್ರಮಿಸ್ಕೊಳ್ತಾಳೆ ಮಹತ್ತಾಗಿ. ನಾವು ಧ್ಯಾನ ಶುರು ಮಾಡಿದ್ರೆ, ಆ ದೇವಿ ಸ್ಮರಣೆ ಶುರು ಮಾಡಿದ್ರೆ, ಆ ಮೂಲಾಧಾರದಲ್ಲಿ ಅವಳು ಒಂದು ರೀತಿಯ ಮಂದಾರ ಪುಷ್ಪವಾಗಿ ನಮಗೆ ಕೆಂಪು ಬಣ್ಣವನ್ನ ಅವಳು ಪಸರಿಸ್ತಾಳೆ. ನಮ್ಮ ಸುತ್ತಾನೂ ಕೂಡ ಆರ, ರೆಡ್ ಆರ ಇರುತ್ತೆ. ಮಂದಾರ ಪುಷ್ಪ ಅಂತ ಹೇಳ್ತಾರೆ ಅದನ್ನ. ತುಂಬಾ ಪ್ರೀತಿ ಅವಳಿಗೆ. ನಾವು ಮಂದಾರ ಪುಷ್ಪ ಅರಳೋ ಹಾಗೆ ಪೂಜೆ ಮಾಡಿಬಿಟ್ರೆ, ಹಾಗೇನೆ ಅದು ಮೇಲ್ ಬರ್ತಾ 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 ಶಿವನ್ ಜೊತೆಗೆ ಸೇರ್ಕೊಳ್ಳುವಾಗ ಅವಳು ಅಲ್ಲಿ ಬಿಳಿ ಬಣ್ಣ ಸೇರಿದ್ರಿಂದ ಅವಳು ಪಾಟಲಿ ಕುಸುಮ ಅಂತ ಹೇಳ್ತಾಳೆ. ಪಾಟಲಿ ಕುಸುಮ ಪ್ರಿಯ, ಮಂದಾರ ಕುಸುಮ ಪ್ರಿಯ ಯಾವಾಗ ಆಗೋದು? ನಮ್ಮ ಜಪ ಪುಷ್ಪ ಆದಾಗ. ಮಂದಾರ ಪುಷ್ಪ, ಪಾಟಲಿ ಪುಷ್ಪ ಯಾವಾಗ ಅದು ಕಾಣಿಸುತ್ತೆ? ಅದು ನಮ್ಮ ಜಪ ಪುಷ್ಪ ಆದಾಗ, ಹಾಗೆ ಪೂಜೆ ಮಾಡಿದಾಗ. ಇದು ಕಾಣಿಸ್ಬೇಕಾದ್ರೆ ವೀರತ್ವ ಬೇಕು. ಅಂದ್ರೆ 6 ಗುಣಗಳನ್ನ ಬಿಡುವುದು. ಅಹಂಕಾರವನ್ನು ಬಿಡೋಕ್ಕಿಂತ ವೀರತ್ವ ಬೇರೆ ಇಲ್ಲ. ಸ್ವರ್ಗಾಪವರ್ಗದ ಶುದ್ಧ ಜಪಾಪುಷ್ಪ ನಿಭಾಕೃತಿ. ಆ ಜಪಾಪುಷ್ಪದಿಂದ ಆಕೃತಿ ತಗೊಳ್ತಾಳೆ. ಜಪಾಪುಷ್ಪ ನಿಭಾಕೃತಿ. ಓಜೋವತಿ, ಓಜಸ್ಸನ್ನು ಕೊಡ್ತಾಳೆ. ದ್ಯುತಿ ಅಂದರೆ ಆ ಓಜಸ್ಸಿನ ಕಿರಣ, ಓಜಸ್ಸಿನ ಕಿರಣ. ಓಜೋವತಿ ದ್ಯುತಿಧರ. ದ್ಯುತಿಧರ ಯಜ್ಞ ಪ್ರಿಯ. ನೋಡಿ, ದ್ಯುತಿಧರ ಯಜ್ಞ ಸ್ವರೂಪ, ಯಜ್ಞರೂಪ ಪ್ರಿಯವ್ರತ. ಇಂಥ ಯಜ್ಞ ರೂಪದಲ್ಲಿರುವ ವ್ರತವನ್ನ ಪ್ರೀತಿ ಮಾಡ್ತಾಳೆ. ದುರಾರಾಧ್ಯರಿಗೆ ಸಿಗೋದಿಲ್ಲ. ಅವಳು ಮಹತಿ, ಮೇರುನಿಲಯ, ಮಂದಾರ ಕುಸುಮ ಪ್ರಿಯ. ಆಮೇಲೆ ಇಲ್ಲಿ ಮೇಲ್ಗಡೆ ದುರಾರಾಧ್ಯ, ದುರಾದಶ, ಪಾಟಲಿ ಕುಸುಮ ಪ್ರಿಯ. ಈ ಪಾಟಲಿ ಮತ್ತು ಆ ಒಂದು ಮಂದಾರ ಪುಷ್ಪ ನಮ್ಮ ಜಪ ಪುಷ್ಪ ಆದಾಗ ಮಾತ್ರ ಅದು ಕಾಣಿಸ್ಕೊಳ್ಳುತ್ತೆ. ದೇವಿ ಗಂಗಾ ಸ್ವರೂಪ, ಅಷ್ಟು ಪವಿತ್ರಳು. ಆ ಗಂಗೆ ಆ ಮೇಲಿಂದ ಇಳಿದಿದ್ದೇ ಭಾಗೀರಥ ಅವಳನ್ನ ಶಪಥ ಮಾಡಿರ್ತಾನೆ. ತನ್ನ ಒಂದು ಮುತ್ತಾತಂದರಿಗೆ, ಪಾತಾಳದಲ್ಲಿರೋ ಅವರಿಗೆ ಆ ಗಂಗೆ ಅವಳು ಮಾತು ಕೊಟ್ಟಿರ್ತಾಳೆ. ಅವ್ರಿಗೆ ನಾನು ಬಂದು ಜಲವನ್ನು ನಾನು ಬರ್ತೀನಿ ಅಂತ ಹೇಳಿ, ಅಂದ್ರೆ ಆ ಪಾತಾಳ ಗಂಗೆಯಾಗಿ ನಾನು ಇರ್ತೀನಿ ಅಂತ. ಅದರಿಂದ ಭಗೀರಥ ಮಾಡ್ಕೊಂಡಿರ್ತಾರೆ. ಗಂಗೆ ಬರ್ತಾಳೆ ಮೇಲಿಂದ. ಗಂಗಾ ಅಂದ ತಕ್ಷಣ ನಮಗೆ ಕಣ್ಣಿಗೆ ಕಾಣಿಸ್ಬೇಕಾಗೋದು ಬೆಳ್ಳಗೆ ಶುಭ್ರವಾಗಿ ಪವಿತ್ರವಾದ ಗಂಗೆ. ಅವಳು ಎಷ್ಟು ರಭಸ. ಆ ರಭಸ ಒಂದು ಮದ ಅಂತರುತ್ತೆ. ಕಾರ್ ಸ್ಪೀಡಾಗಿ ಓಡಿಸಿದ್ರೇನೆ ಅವ್ರ ಮುಖದಲ್ಲಿ ಒಂದು ಇದಿರುತ್ತೆ, ಏನು ಗರ್ವ. ಕಾರ್ ಸ್ಪೀಡಾಗಿ ಹೋದ್ರೇನೆ ಮುಖದಲ್ಲಿ ಗರ್ವ ಬರುತ್ತೆ. ಹಾಗೆ ಆ ಸ್ಪೀಡಲ್ಲಿ ಅಲ್ಲಿಂದ ಜಂಪ್ ಮಾಡಕ್ ಹೋಗ್ತಾಳೆ. ಅಂದ್ರೆ ಅಲ್ಲಿಂದ ಮೇಲಿಂದ ನೆಗೆಯಕ್ಕೆ ಹೋಗ್ತಾಳೆ. ಆಗ ಏನ್ ಮಾಡ್ತಾನೆ, ಅವಳನ್ನ ಅದು ಸಹಿಸಲ್ಲ, ಇಡೀ ವಿಶ್ವಕ್ಕೆ ಅಲ್ಲಾಡ್ಬಿಡುತ್ತೆ. ಅದಕ್ಕೆ ಈಶ್ವರ ಏನ್ ಮಾಡ್ತಾನೆ, ಅವನ ತಲೆಯನ್ನ ವೇದಿಕೆಯಾಗಿ ಕೊಡ್ತಾನೆ. ಅವಾಗ ಅವಳು ನಗ್ತಾಳೆ, ನನ್ನ ರಭಸ ನೀನ್ ತಡಿತೀಯ ಅಂತ. ಆದ್ರೆ ಅವಳು ತಡಿತಾನೆ, ಶಾಂತ ಮುಖದಲ್ಲಿ ತಡಿತಾನೆ. ಅವಳು ಹೋಗಿ ಜಟೆನಲ್ಲಿ ಸಿಕ್ಕಾಕೊಂಡ್ಬಿಡ್ತಾಳೆ. ಅವನಿಗೆ ಆ ಜಟೆನಲ್ಲಿ ಸಿಕ್ಕಾಕೊಂಡಿದ್ರಿಂದ ಆ ಜಟಾಜುಟ ಅಂತ ಹೆಸರು ಬರುತ್ತೆ. ಜೊತೆಗೆ ಆ ಕಪರ್ದಿನಿ, ಆ ಕಾಳಿ ನದಿ ಮೇಲಿಂದ ಬಂದಿದೆಯಲ್ಲ, ಅದು ಒಂದು ರೀತಿಯಾಗಿ ಹರ್ಕೊಂಡು ಈ ಹಾಲು ಕರೆದ್ರೆ ಯಾವ ರೀತಿ ಬರುತ್ತೋ ಅಷ್ಟು ಮೆತ್ತಗಾಗ್ಬಿಟ್ಟು ನಿಧಾನವಾಗಿ ಹರ್ಕೊಂಡು ಆ ಕಿರಣವಾಗಿ ಕೆಳಗಡೆ ಬರ್ತಾಳೆ ಆ ಗಂಗೆ. ಆ ಕಿರಣಗಳು ಇನ್ನೇನಿಲ್ಲ, ಅದೆಲ್ಲ ಕಂಪ್ಯಾರಿಸನ್ ಮಾಡಿದ್ರೆ ಮೂಲಾಧಾರದಲ್ಲಿ 56 ಕಿರಣಗಳು, ಮಣಿಪುರ ಮತ್ತೆ ಸ್ವಾದಿಷ್ಠಾನ ಮಣಿಪುರದಲ್ಲಿ 114 ಕಿರಣಗಳು ಆಗಿತ್ತದು. ಆಮೇಲೆ ಅನಾಹತ ವಿಶುದ್ಧಿನಲ್ಲಿ 226 ಕಿರಣಗಳು, ಮೇಲ್ಗಡೆ 64 ಕಿರಣಗಳು. ಹಾಗೆ ಕಿರಣಗಳೆಲ್ಲ ಮೇಲಿಂದ ಬೀಳೋ ಹಾಗೆ ಅದು ಭಾವ ಆ ರೀತಿ ಆಗತ್ತೆ. ಅಂಥ ಒಂದು ಗಂಗೆ, ಪವಿತ್ರವಾದ ಗಂಗೆ, ಕುಂಡಲಿನಿಯೇ ಆ ಮೇಲಿಂದ ಬರುವಾಗ ನಿಧಾನವಾಗಿ ಹೆಂಗ ಹರ್ಕೊಂಡು ಬರ್ತಾಳೆ. ಅದು ನೋಡಿದಾಗ ಆ ಕಿರಣಗಳು, ಆ ಕಲೆಗಳೆಲ್ಲ ಸೇರಿ ಅವಳೊಂದು ಮಾಲೆ ಹಾಕೊಂಡ್ಬಿಟ್ಟಿದ್ದಾಳೇನೋ ಅಂತ ಅನ್ಸುತ್ತೆ. ಕಪರ್ದಿನಿ ಕಲಾಮಾಲ. ಆ ಕಪರ್ದಿನಿ, ಅದಕ್ಕೋಸ್ಕರ ಅವನಿಗೆ ಕಪರ್ದ ಅಂತ ಹೆಸರು ಬರುತ್ತೆ. ಜಟಾಜುಟನಿಗೆ, ಈಶ್ವರನಿಗೆ. ಕಪರ್ದಿನಿ ಅಂದ್ರೆ ಗಂಗೆ. ಕಲಾಮಾಲ, ಕಲೆಯನ್ನ, ಈ ಕಲೆಗಳನ್ನೆಲ್ಲ, ಆ ಡಿಜಿಟ್ಸ್, ನಯೂಕಗಳನ್ನ ಮಾಲೆಯಾಗಿ ಮೂಲಾಧಾರದ ಸಹಸ್ರಾರದವರೆಗೂ ಪ್ರತಿಯೊಂದು ಚಕ್ರದಲ್ಲೂ ಕೂಡ ಆ ಕಲೆಗಳು ಕಾಣ್ತಾ ಇರುತ್ತೆ. ಒಟ್ಟು 365 ಕಲೆಗಳು ಬರುತ್ತೆ. ಅದು
ದೇವಿಯ ಒಂದು ಡಿಜಿಟ್ಸ್ ಮಯೂಖಗಳು ಅವೆಲ್ಲನೂ ಕೂಡ ಕಲೆಗಳು. ಆ ಕಲೆಗಳ ಹಾರವನ್ನು ಹಾಕೊಂಡಿದ್ದಾಳೆ ಅವಳು. ಕಪರ್ದಿನಿ ಕಲಾಮಾಲ ಕಾಮದುಕ್ ಕಾಮರೂಪಿಣಿ. ಕಾಮದುಕ್ ಅಂದ್ರೆ ಕಾಮಧೇನುವಿನ ಹಾಲ್ ತರ ಅದು ಬರ್ತಾ ಇದೆ. ಯಾರ್ಯಾರು ಏನೇನು ಬೇಕೋ ಎಲ್ಲ ಸಿಗ್ತಾ ಇದೆ ಗಂಗೆ. ಆ ಗಂಗೆ ಎಲ್ಲರಿಗೂ ಕೊಡ್ತಾ ಇದ್ದಾಳೆ. ಎಲ್ಲ ನಾಡಿಗಳು ತೃಪ್ತವಾಗಿದೆ. ಇಡೀ ಪಿಂಡಾಂಡ ತೃಪ್ತಿ ಆಗತ್ತೆ, ಇಡೀ ಬ್ರಹ್ಮಾಂಡವು ಅಲ್ಲಿಂದ ತೃಪ್ತಿ ಆಗತ್ತೆ. ಕಾಮರೂಪಿಣಿ. ಕಾಮ ಅಂದ್ರೆ ಇಷ್ಟ ಬಂದಿದ್ದ ರೂಪವನ್ನು ತೆಗೆದುಕೊಳ್ತಾಳೆ. ಎಷ್ಟು ರೂಪ ತೆಗೆದುಕೊಂಡಿದ್ದಾಳೆ? ಮೋಹಿನಿ ರೂಪ ತೆಗೆದುಕೊಂಡು, ಚಾಮುಂಡೇಶ್ವರಿ ರೂಪ ತೆಗೆದುಕೊಂಡು, ಕಾಳಿ ರೂಪ ತೆಗೆದುಕೊಂಡು, ದುರ್ಗಾ ರೂಪ ತೆಗೆದುಕೊಂಡು, ಹಾಗೆ ಕಪರ್ದಿನಿ ಗಂಗಾ ರೂಪವನ್ನು ತೆಗೆದುಕೊಂಡ್ಲು. ಆ ರೀತಿ ಅವಳು ಕೆಳಗೆ ಬರ್ತಾಳೆ. ಮಹತಿ ಮೇರು ನಿಲಯ, ಅಲ್ಲಿಂದ ಕೆಳಗುವರೆಗೂ ಇಳ್ಕೊಂಡು ಬರ್ತಾಳೆ. ಕೆಳಗಡೆ ಅವಳು ತೋರ್ ಮನೆ ಆದ್ರೆ ಮೇಲ್ಗಡೆ ಗಂಡನ ಮನೆ. ಅಲ್ಲಿಂದ ಹೋಗ್ತಾ ಹೋಗ್ತಾ ಮೇಲಕ್ಕೆ ಹೋಗ್ತಾಳೆ, ಮೇಲಿಂದ ಕೆಳಗೆ ಬರ್ತಾಳೆ. ಅದನ್ನ ನಾವು ಕಲ್ಪಿಸ್ಕೋಬೇಕು. ಕಪರ್ದಿನಿ ಕಲಾಮಾಲ ಕಾಮರೂಪಿಣಿ. ಕಲಾನಿಧಿ ಅಂದ್ರೆ ಈ ಹೇಗಿರುತ್ತೆ? ಚಂದ್ರಕಲೆ, 16 ಷೋಡಶ ಕಲೆಗಳು, ಬೆಳದಿಂಗಳ ಕಲೆ, ಚಂದ್ರ ಕಲಾ ಅಂತಾರ ಅವಳಿಗೆ. ಅದು ನಿಧಿ, ಅದು ಗಣಿ ತರ ಇರುತ್ತೆ ಅವಳು ಬರ್ತಾ ಇದ್ರೆ. ಇದು ಕಲಾನಿಧಿ. ಕಾವ್ಯ ಕಲಾ, ಅವನು ಕವಿ ಆದ್ರೆ ಇವಳು ಕವಿತಾ, ಕಾವ್ಯ ರೂಪ. ಚಂದ್ರಕಲಾ, ಕಲಾನಿಧಿ, ಕಾವ್ಯ ಕಲಾ, ರಸಜ್ಞ. ಅನ್ನೋವಾಗ್ಲೇ ನೋಡಿ ಆ ನವರಸಗಳು, ಆ ನವರಸ ಭಕ್ತಿಯೂ ಕೂಡ ನವರಸವೇ. ಎಲ್ಲಾ ರಸಗಳು ಅವಳೇ. ಆ ರಸಗಳ ರಸ ಅಂದ್ರೆ ಸಾರವೂ ಅವಳೇ. ಅದನ್ನ ಎಷ್ಟು ಆಳವಾಗಿ, ಎಷ್ಟು ಚೆನ್ನಾಗಿ ಅನುಭವಿಸ್ಬೇಕು ಅದನ್ನು. ಕಲಾನಿಧಿ, ಕಾವ್ಯ ಕಲಾ, ರಸಜ್ಞ, ರಸಸೇವದಿ. ಅದು ಒಳಗಿನ ಸಾರ. ರಸಸೇವದಿ. ಪುಷ್ಟ, ಎಷ್ಟು ಅಮೃತ ತುಂಬಿದೆ. ಪುಷ್ಟ ಅಂದ್ರೆ ಅಷ್ಟು ನಮಗೆ ಕೊಡ್ತಾಳೆ. ಪುಷ್ಟಿ ಇದೆ ಅದರಲ್ಲಿ, ಅಮೃತ ಇದೆ, ಓಜಸ್ಸಿದೆ. ಪುಷ್ಟ, ಪುರಾತನ, ಅವಳಷ್ಟು ಹಳೆಬರಿಲ್ಲ. ಪೂಜನೀಯಳು. ಪುಷ್ಟ, ಪುರಾತನ, ಪೂಜ್ಯ. ಪುಷ್ಕರ, ಪುಷ್ಕರೇಕ್ಷಣ. ಪುಷ್ಕರೇಕ್ಷಣ ಅಂದಾಗ ಅವಳು ಪುಷ್ಕರಣಿ. ಅವಳು ಒಂದು ನದಿ, ಪವಿತ್ರವಾದ ನದಿಯ ಸ್ವರೂಪ, ನದಿಗಳ ಸ್ವರೂಪ ಆ ಗಂಗೆ ಎನ್ನುವಳು. ಸಾಮಾನ್ಯ ಅಲ್ಲ ಅವಳು. ಪುಷ್ಕರ ಅಂದ್ರೆ ಇದು ವಿಶಾಖ ನಕ್ಷತ್ರದಲ್ಲಿ ಸೂರ್ಯ ಇರುವಾಗ, ಮತ್ತೆ ಕೃತಿಕಾ ನಕ್ಷತ್ರದಲ್ಲಿ ಚಂದ್ರ ಇರುವಾಗ, ಒಂದು ಸಮಯ 12 ವರ್ಷಕ್ಕೊಂದ್ಸತಿ ಬರುತ್ತೆ. ಕೆಲವು ಕ್ಷಣಗಳಿರುತ್ತದು. ಅದು ಪುಷ್ಕರ ಸಮಯ ಅಂತ ಹೇಳ್ತಾರೆ. ಆವಾಗ ಯಾವುದೋ ಒಂದು ನದಿಗೆ ಆ ಪುಷ್ಕರ ಸಮಯ ಒಂದೊಂದ್ಸತಿ ಒಂದೊಂದು ಪುಣ್ಯ ನದಿಗೆ ಬರುತ್ತೆ. ಹಾಗೆ ಕುಂಭಮೇಳ ನಮ್ಮಲ್ಲಗತ್ತಲ್ಲ, ಆ ಟೈಮ್ನಲ್ಲಿ ಆ ಪುಷ್ಕರ ಸಮಯದಲ್ಲಿ ಎಲ್ಲಾ ದೇವತೆಗಳು ಬಂದು ಅಲ್ಲಿ ಆವಾಹಿತಗೊಂಡು ಸ್ನಾನ ಮಾಡುತ್ತಾರೆ. ಎಷ್ಟೋ ರೋಗ ರುಜಿನಗಳು, ಕರ್ಮಗಳು ಎಲ್ಲ ಕಳೆಯುತ್ತೆ. ಯಾಕೆ ಇಷ್ಟೊಂದು ಪವಿತ್ರ ಇದು ಅಂತಂದ್ರೆ, ಈ ಗಂಗಾ, ಈ ಜಲ, ಈ ಒಂದು ಪುಣ್ಯ ನದಿ ಯಾಕೆ ಅಂದ್ರೆ, ಒಬ್ಬ ತುಂಟಿಲ ಅಂತ ಮಹರ್ಷಿ. ಇದು ಹೇಗೆ ಅಂದ್ರೆ, ಬ್ರಹ್ಮ ಅವನಿಗೆ ತುಂಟಿಲ ಋಷಿ ಅವನು ಯಾವಾಗ ಧ್ಯಾನ ಮಾಡ್ತಾನೆ, ಅವನು ತೀರ್ಥಕ್ಕೆಲ್ಲ ಒಡೆಯ. 365 ಕೋಟಿ ಪುಣ್ಯ ತೀರ್ಥಗಳಿಗೆ ರಾಜ ಅವನು, ತುಂಟಿಲ ಋಷಿ. ಅವನ ಪುಷ್ಕರ ಅಂತಲೇ ಕರೀತಾರೆ. ಪುಣ್ಯ ನದಿ ಅಂತ ಪುಷ್ಕರ ಅಂದ್ರೆ, ಪುಷ್ಕರ ಅಂತಲೇ ಅವನ ಹೆಸರಿರುತ್ತೆ. ಅವನು ತಪಸ್ಸು ಮಾಡಿದಾಗ ಇವನು ಶಿವ ಅವನಿಗೆ ಒಲಿದು ಬಿಟ್ಟು ಭಾವವಾಗಿ, ಅಂದ್ರೆ ನದಿ ರೂಪದಲ್ಲಿ, ನೀರಿನ ಜಲರೂಪದ ಶಿವ ಅವನಲ್ಲಿ ಸೇರ್ಕೊಂಡಾಗ, ಪವಿತ್ರ ಆ ಜಲರೂಪದ ನದಿ ಸೇರ್ಕೊಂಡಾಗ ಬ್ರಹ್ಮನಿಗೆ ಅನ್ಸುತ್ತೆ, ಈ ಒಂದು ನದಿ ನಾನು ಸೃಷ್ಟಿ ಮಾಡೋದಕ್ಕೆ ಉಪಯೋಗಿಸ್ಕೊಂಡ್ರೆ ನಾನು ಬೆಸ್ಟ್ ಸೃಷ್ಟಿ ಮಾಡ್ಬೋದು ಅಂತ ಹೇಳಿ ಅವನು ಶಿವನ್ ತಪಸ್ಸು ಮಾಡಿ ಮತ್ತೆ ಕೇಳ್ತಾನೆ, ಅದನ್ನ ನನ್ನ ಕಮಂಡಲಲ್ಲಿ ಹಾಕೊಳ್ತೀನಿ, ನಾನು ಸೃಷ್ಟಿಗೆ ಉಪಯೋಗಿಸ್ತೀನಿ ಅಂತ. ಹಾಗೆ ಅವನು ಬ್ರಹ್ಮ ಕಮಂಡಲಕ್ಕೆ ಬರ್ತಾನೆ, ಆ ಪುಷ್ಕರ ಒಳಗಡೆ ಇರ್ತಾನೆ. ಇದನ್ನು ನೋಡಿ ಬೃಹಸ್ಪತಿ ಗುರು ಅವನೇನ್ ಮಾಡ್ತಾನೆ, ನಾನು ಎಲ್ಲರಿಗೂ ಕೂಡ ಜ್ಞಾನವನ್ನ ಕೊಡೋದಕ್ಕೆ, ಇನಿಷಿಯೇಟ್ ಮಾಡೋದಕ್ಕೆ, ದೀಕ್ಷೆ ಕೊಡೋದಕ್ಕೆ ನನಗೆ ಆ ಕಮಂಡ್ಲುನಿಂದ ಬೇಕು ಅಂತ ಧ್ಯಾನ ಮಾಡ್ತಾನೆ. ಅವಾಗ ಆ ಕಮಂಡ್ಲುನಲ್ಲಿರೋ ಆ ತುಂಡಿಲ ಅಂದ್ರೆ ಆ ಪುಷ್ಕರ ಇಷ್ಟಪಡೋದಿಲ್ಲ ಹೋಗೋದಕ್ಕೆ. ಅವನು ಇವನಿಗೆ ವರ ಕೊಡ್ತಾನೆ, ಇಷ್ಟೇ ಸಮಯ ನೀನು ಯಾವ ರಾಶಿಯಲ್ಲಿ ಇರ್ತೀಯ, ಆ ರಾಶಿ ಯಾವ ನದಿಗೆ ಬರುತ್ತೆ ಆ ಟೈಮ್ನಲ್ಲಿ, ಆ ಪುಷ್ಕರ ಸಮಯದಲ್ಲಿ ನಾನು ಆ ಕಮಂಡಲುವಿಂದ ನಿನ್ನ ಕೈಗೆ ಬರ್ತೀನಿ, ನೀನು ಪ್ರೋಕ್ಷಿಸಬಹುದು, ಆ ನದಿ ಅನ್ನೋದು ಪವಿತ್ರವಾಗತ್ತೆ ಅಂತ. ಹೀಗೆ ಒಂದು ಕತೆ ಅದು. ಅದಕ್ಕೆ ಪುಷ್ಕರೇಕ್ಷಣ, ಆ ಕ್ಷಣವೇ
ಆ ಸಮಯದಲ್ಲಿ ಭೂಮಿ ಮೇಲೆ ಇರ್ತಾಳೆ. ಪುಷ್ಕರ ಪುಷ್ಕರೀಕ್ಷಣ. ಇದು ಒಂದೊಂದು ಕೇಳ್ತಾ ಇದ್ರೆ ಏನೋ ಒಂದು ಕಾವ್ಯವೇ ನಮ್ಮಲ್ಲಿ, ಒಂದು ಕಥೆಯೇ ನಮ್ಮಲ್ಲಿ, ಒಂದು ಕವಿತೆ ನಮ್ಮಲ್ಲಿ ಹೊರಡ್ತಾ ಇದ್ದೀವಿ, ಅಷ್ಟು ರೊಮ್ಯಾಂಟಿಕ್ ಆಗಿ ಇದೆ. ಭಾವಿಸ್ಕೊಂಡು ಇದನ್ನ ಹೇಳಬೇಕು ನೋಡಿ. ದುರಾರಾಧ್ಯರಿಗೆ ಸಿಗಲ್ಲ ಅಂತ ಹೇಳಿದೆ, ಹಾಗೆ ವೀರಾರಾಧ್ಯ ಸಿಗತ್ತೆ. ವೀರಾರಾಧ್ಯ, ವೀರರು ಯಾರು? ಎಲ್ಲ 6 ಗುಣಗಳನ್ನ ಗೆದ್ದವರು, ಇಂದ್ರಿಯಗಳನ್ನ ನಿಗ್ರಹಿಸೋದು. ವೀರಾರಾಧ್ಯ ವಿರಾಟ್ ರೂಪ. ಅವಳು ವಿರಾಟ್ ರೂಪ ನೋಡಿದ್ರೆ ಅವಳ ತಲೆ ಎಲ್ಲಿದೆ ಅಂದ್ರೆ ದೊಡ್ಡ ಇದೇನೆ ಒಂದು ಮಂಡಲ, ಒಂದು ಬ್ರಹ್ಮಾಂಡವೇ ಅವಳ ತಲೆ ಆದ್ರೆ, ಅವಳ ಪಾದ ಭೂಮಿ ಆದ್ರೆ, ಅವಳು ನಕ್ಷತ್ರಗಳು ಎಲ್ಲವೂ ಅವಳು ಕೂದಲಾದ್ರೆ, ಕಣ್ಣು ಸೂರ್ಯ ಚಂದ್ರ ಕಣ್ಣಾದ್ರೆ, ಕಿವಿ ದಿಕ್ಕಾದ್ರೆ, ಅವಳನ್ನು ನೋಡ್ತಾ ಇದ್ರೆ ಒಂದು ಅದ್ಭುತವಾದ ಕೆಳಗಿಂದ ಮೇಲ್ವರೆಗೂ ಒಂದು ದೊಡ್ಡ ಆಕಾರ ಜ್ಞಾಪಕ ಬರುತ್ತೆ. ಇದು ಮಹತ್ ಅಂದಾಗ್ಲೂ ಅದೇನೆ ವಿರಾಟ್ ರೂಪ. ವೀರಜ ಸತ್ವ ರೂಪ ಅವಳು, ಅಂದ್ರೆ ರಜಸ್ಸು ತಮಸ್ಸು ಕಳೆದಿರುವಂತಹ ರೂಪ. ವಿರಜ ವಿಶ್ವತೋಮು.